ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೆಕೆಂಡ್ PUC ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಸ್ಕ್ಯಾನರ್ಡ್ ಕಾಪಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಅದರ ಮೇಲೆ ಒಂದು ವಿಡಿಯೋ ಮಾಡಿ ನಮಗೆ ಅರ್ಥ ಆಗ್ತಾ ಇಲ್ಲ, ಅದು ಡೌನ್ಲೋಡ್ ಸ್ಕ್ಯಾನರ್ಡ್ ಕಾಪಿಯಲ್ಲಿ ಆಪ್ಷನ್ ತೋರಿಸ್ತಾ ಇಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಪ್ರಶ್ನೆ ಕೇಳ್ತಾ ಇದ್ದರು, ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ, ನಿಮ್ಮ ಕ್ರೋಮ್ ಆ್ಯಪ್ನಲ್ಲಿ ಬನ್ನಿ. ನಿಮ್ಮ ಕ್ರೋಮ್ ಆ್ಯಪ್ನಲ್ಲಿ ಬಂದ ತಕ್ಷಣ ಇಲ್ಲಿ ಟೈಪ್ ಮಾಡಿ KSEAB ಅಂತ. ಓಕೆ, KSEAB .karnataka.gov.in ಓಕೆ / ಇಂಗ್ಲೀಷ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಆಫೀಸಿಯಲ್ ವೆಬ್ಸೈಟ್ನಲ್ಲಿ ಬರ್ತೀರಾ. ಓಕೆ, ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಈ ರೀತಿ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ರೀಡ್ ಮೋರ್ ಅಂತ ಇದೆ ನೋಡಿ. ಓಕೆ, ಇಲ್ಲಿ ರೀಡ್ ಮೋರ್ ಅಂತ ಇದೆ. ರೀಡ್ ಮೋರ್ ಅಂತ ಇದೆಯಲ್ಲ ಇಲ್ಲಿ. ಓಕೆ, ಇಲ್ಲಿ ಹೋಗ್ತಾ ಇದೆ ನೋಡಿ, ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದೆಯಲ್ಲ ರೀಡ್ ಮೋರ್, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಈ ರೀತಿ ಪೇಜ್ ಬರುತ್ತೆ. ಓಕೆ, ಈ ರೀತಿ ಬರುತ್ತಲ್ಲ, ಇಲ್ಲಿ ಇದೆ ನೋಡಿ, ಕ್ಲಿಕ್ ಹೇರ್ ಟು ಅಪ್ಲೈ ಆನ್ಲೈನ್ ಫಾರ್ ಸ್ಕ್ಯಾನರ್ಡ್ ಕಾಪಿ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಆಫ್ ಸೆಕೆಂಡ್ PUC ಎಕ್ಸಾಮಿನೇಷನ್ ಆನ್ಸರ್ ಸ್ಕ್ರಿಪ್ಟ್ ಅಂತ ಇದೆ ನೋಡಿ. ಇಲ್ಲಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಈ ರೀತಿ ಬರುತ್ತೆ. ಓಕೆ, ಈ ರೀತಿ ಏನು ಬರುತ್ತಲ್ಲ, ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಈ ರೀತಿ. ಓಕೆ, ಇಲ್ಲಿ ಬರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಈ ರೀತಿ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಡೌನ್ಲೋಡ್ ಸ್ಕ್ಯಾನರ್ಡ್ ಕಾಪಿ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಆಯಿತಾ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಂಟರ್ ಯುವರ್ ಚಾನಲ್ ನಂಬರ್, ಅಂದರೆ ನೀವು ಏನು ಪೇ ಮಾಡಿದಾರಲ್ಲ ₹530 ಒಂದು ಸಬ್ಜೆಕ್ಟಿಗೆ, ಚಾನಲ್ ನಂಬರ್ ಅಂದರೆ ಇಲ್ಲಿ ಒಂದು ನಿಮಿಷ ತೋರಿಸುತ್ತೇನೆ. ನಿಮ್ಮ ನಾರ್ಮಲ್ ಮೆಸೇಜ್ನಲ್ಲಿ ಒಂದು ಚಾನಲ್ ನಂಬರ್ ಬಂದಿರ್ತೈತೆ. ಓಕೆ, ಈ ರೀತಿ ಚಾನಲ್ ನಂಬರ್ ಅಂತ ಬಂದಿರ್ತದೆ. ಓಕೆ, ಯುವರ್ ಚಾನಲ್ ನಂಬರ್ ಈಸ್ ಅಂತ ಇದೆಯಲ್ಲ, ಈ ನಂಬರ್ ಹಾಕಬೇಕು. ಚಾನಲ್ ನಂಬರ್ ನಿಮ್ಮ ನಾರ್ಮಲ್ ಮೆಸೇಜ್ಗೆ ಬಂದಿರ್ತೈತೆ ನೋಡಿ. ಇದು ರಿಜಿಸ್ಟರ್ ನಂಬರ್, ಇದು ಹಾಕಬಾರ್ದು. ಓಕೆ, ಇದು ಚಾನಲ್ ನಂಬರ್ ಅಂತ ಇರುತ್ತೆ ನೋಡಿ. ನಿಮ್ಮ ನಾರ್ಮಲ್ ಮೆಸೇಜ್ ಚೆಕ್ ಮಾಡಿ. ಓಕೆ, ಆ ಚಾನಲ್ ನಂಬರ್ ಇಲ್ಲಿ ಹಾಕಬೇಕು. ಚಾನಲ್ ನಂಬರ್ ಹಾಕಿದ ನಂತರ ಓಕೆ ಇಲ್ಲಿ ರಿಜಿಸ್ಟರ್ ನಂಬರ್ ಆಟೋಮೆಟಿಕ್ಲಿ ತೆಗೆದುಕೊಳ್ಳುತ್ತೆ. ಇಲ್ಲಿ ನೀವು ಎಂಟರ್ ಚಾನಲ್ ನಂಬರ್ ಏನಿದೆಯಲ್ಲ, ಚಾನಲ್ ನಂಬರ್ ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಏನು ಎಂಟರ್ ಯುವರ್ ಚಾನಲ್ ನಂಬರ್ ಏನಿದೆಯಲ್ಲ, ಇಲ್ಲಿ ಚಾನಲ್ ನಂಬರ್ ಅಷ್ಟೇ ಹಾಕಿರಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ, ತಾನಾಗೆ ರಿಜಿಸ್ಟರ್ ನಂಬರ್ ಬರುತ್ತೆ. ನಿಮ್ಮದು ಯಾವ ಸಬ್ಜೆಕ್ಟ್ ನೀವು ಸ್ಕ್ಯಾನರ್ಡ್ ಕಾಪಿ ಅಪ್ಲಿಕೇಶನ್ ಹಾಕಿದ್ರೆ ಅದು ಕೂಡ ಬರುತ್ತೆ ಇಲ್ಲಿ. ಓಕೆ, ಆದ ನಂತರ ಇಲ್ಲಿ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಡೌನ್ಲೋಡ್ ಸ್ಕ್ಯಾನರ್ಡ್ ಕಾಪಿ ಅಂತ. ಓಕೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ತಾನಾಗಿ ಡೌನ್ಲೋಡ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಡೌನ್ಲೋಡ್ ಆಗುತ್ತೆ ನೋಡಿ. ಓಕೆ, ತಾನಾಗಿ ಡೌನ್ಲೋಡ್ ಆಯಿತು, ಬಂತು PDF ನೋಡಿ. ಅರ್ಥ ಆಯಿತಾ? ಈ ರೀತಿ ಬಂತು. ನೀವು ಸ್ಕ್ಯಾನರ್ಡ್ ಕಾಪಿ ನಿಮ್ಮದು ಚೆಕ್ ಮಾಡ್ಬೋದು. ಆಲ್ ದಿ ಬೆಸ್ಟ್.